ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪನ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾದ್ಯಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದ ಜ್ಞಾನಾಬ್ಧಿ ಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನ ಮುನಿಂ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಕೃತಂ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ. ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮತ್ಗುಣದೋಷ ಚಿಂತನವಿದೌ ನೂನಂ ಮನಾಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಠಾಪನೋದನ ಪುಟತೆ ಧರ್ಮಾದ್ಯ ಪುರುಷಾರ್ಥ ಸಾಧನೀಭೂತೆ. ಅದ್ಯ ವಾಯುಸ್ತುತಿ ಅಂತರ್ಗತ ಭೀಮ ಸೇನ ಮಹಿಮಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಎರಡು ದಿನಗಳವರೆಗೆ ಪ್ರವಚನ ಆಗಲಿಲ್ಲ. ನಮ್ಮ ಮನೆಯಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮ ಇರುವುದರಿಂದಾಗಿ 2 ದಿನ ನಾನು ನಿಮ್ಮ ಪ್ರತೀಕ್ಷೆಗೆ ಸ್ಪಂದಿಸಲು ಆಗಲಿಲ್ಲ. ನಾವು ಹನುಮನ್ ಜಯಂತಿಯನ್ನು ನಿಮಿತ್ತ ಮಾಡಿಕೊಂಡು ವಾಯುಸ್ತುತಿಯಲ್ಲಿರುವ ವಾಯುದೇವರ ಮಹಿಮೆ, ಹನುಮಂತನ ಮಹಿಮೆ ಹೇಳಿ ಆಗಿದೆ. ಭೀಮಸೇನ್ ದೇವರ ಮಹಿಮೆಯನ್ನು ಪ್ರಾರಂಭ ಮಾಡಿದ್ದೆ. ಈಗ ಅದನ್ನೇ ನಾನು ಮುಂದುವರಿಸ್ತಾ ಇದ್ದೇನೆ. ಮುಂದಿನ ದಿನ ನಾವು ಶ್ಲೋಕ ನಿರ್ಮೃತ್ನಂ ಅತ್ಯಯತ್ನಂ ಇಲ್ಲ, ಜಘ್ನೇ ನಿಘ್ನೇನ ವಿಘ್ನೋ ನಿರ್ಮೃತ್ನಂ ಅತ್ಯಯತ್ನಂ ವಿಜರವರ ಜರಾಸಂಧಕಾಯಾಸ್ತಿ ಸಂಧೇನ್ ಯುದ್ಧೇ ತ್ವಂ ಸ್ವಧ್ವರೇವ ಪಶುಮಿಮದಮಯನ್ ವಿಷ್ಣು ಪಕ್ಷದ್ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲಮಖಭುಜಂ ತರ್ಪಯಾಮಾಸಿತಾಸು ತಾವತ್ಯ ಯೋಜಿತೃಪ್ತ್ಯ ಕಿಮುವದ ಭಗವನ್ ರಾಜಸೂಯಾಶ್ವಮೇಧೆ. ಈ ಶ್ಲೋಕದ ವಿವರಣೆಯನ್ನು ನಾನು ಪ್ರಾರಂಭ ಮಾಡಿದ್ದೆ. ಮುಕ್ಕಾಲು ಭಾಗ ಹೇಳಿ ಆಗಿದೆ. ಜರಾಸಂಧನ ವಧ, ರಾಜಸೂಯ ಯಜ್ಞಕ್ಕೆ ಮುಖ್ಯ ಅಡೆತಡೆ ಜರಾಸಂಧ. ಆ ಜರಾಸಂಧನನ್ನು ಸಂಹರಿಸಬೇಕಾದರೆ ಕೃಷ್ಣ, ಅರ್ಜುನ, ಭೀಮ ಹೋಗ್ತಾರೆ. ಭೀಮ ಅವನನ್ನು ಸೀಳಿ ಸಂಹಾರ ಮಾಡಿ ಅವನ ಮಗನಿಗೆ ರಾಜ್ಯವನ್ನು ವಾಪಸ್ ಕೊಡ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ, ವಾಯುದೇವರೇ, ನಾವೆಲ್ಲ ಕಾರ್ಯವನ್ನು ಮಾಡಿ ಯಶಸ್ಮೃತ್ಯಾಚನ ಮೋಕ್ತ್ಯ ಅಂತ ಹೇಳಿ ಮುಖ್ಯಪ್ರಾಣ ದೇವರ ಅಂತರ್ಗತ ಬಿಂಬಮೂರ್ತಿ ಹೀಗೆ ಕಣ್ಣಿಗೆ ಕಾಣದ ದೇವರಿಗೆ ಸಮರ್ಪಣೆ ಮಾಡ್ತಾ ಇರ್ತೇವೆ. ನೀವು ಅಲ್ಲೇ ಎದುರಿಗಿದ್ದ ಕೃಷ್ಣನಿಗೆ ಸಮರ್ಪಣೆ ಮಾಡ್ತೀರಿ. ನಿಮ್ಮ ಕಾರ್ಯವನ್ನು ಕೃಷ್ಣ ಎದುರುಕೊಂಡು ನೋಡ್ಲಿಕ್ಕತ್ತಾನ. ಅವನಿಗೆ ರಾಜಸೂ ಯಜ್ಞದ ಮೊದಲನೇ ಬಲಿ, ಪಶು ಬಲಿ ಪರಮಾತ್ಮ ಸ್ವೀಕಾರ ಮಾಡು ಅಂತಿಕೊಂಡಂತೇಳಿ ಪ್ರತ್ಯಕ್ಷಭೂತಂ ನಿಖಿಲಮಖಭುಜಂ, ಎದುರಿಗೆ ನಿಂತುಕೊಂಡಿರುವ ನಿಖಿಲಮಖಭುಜಂ, ಸಕಲ ಯಜ್ಞದ ಆಹುತಿಯನ್ನು ಪ್ರಪ್ರಥಮವಾಗಿ ಸ್ವೀಕರಿಸುವ ತರ್ಪಯಾಮಾಸಿತಾಸು, ಪರಮಾತ್ಮ ರಾಜಸೂಯ ಯಜ್ಞದ ಫಲ ಸ್ವೀಕಾರ ಮಾಡು, ನೀನೇ ಮೊದಲನೇ ಪಶುಬಲಿ ಸ್ವೀಕಾರ ಮಾಡು ಅಂತ ತಿಳ್ಕೊಂಡಂತೇಳಿ ಸರ್ಪಣೆ ಮಾಡಿದ್ರಲ್ಲ. ಎಲೆ ವಾಯುದೇವರೇ, ಎಲೆ ಪರಮಾತ್ಮ, ನಿಜ ಹೇಳು, ಈ ರಾಜಸೂಯ ಯಜ್ಞದಲ್ಲಿ ನೀನು ಯಾವ ಬಲಿದಾನದಿಂದ ತೃಪ್ತಿಪಟ್ಟು ಹೇಳು. ಮುಂದೆ ಏನೋ ಆಹುತಿ, ಈ ಆಹುತಿಗಳು 20 ಆಹುತಿರದ ಆಹುತಿಗಳು, ಕೊನೆಗೆ ಯಾವುದೋ ಪಶು ಬಲಿದಾನ ಕೊಟ್ಟಿರಬಹುದು. ಅದರಿಂದ ನೀನು ತೃಪ್ತಿಯಾದೆಯೋ, ಈ ಜರಾಸಂಧ ಅಂತನೋ ಪಶುಬಲಿಯಿಂದ ತೃಪ್ತಿಯಾದೆಯೋ ಹೇಳು ಪರಮಾತ್ಮ. ತಾವತ್ಯ ಯೋಜತೃಪ್ತಿಯ ಕಿಮುವದ ಭಗವನ್ ರಾಜಸೂಯಾಶ್ವಮೇಧೆ. ಇದಕ್ಕಿಂತ ಹೆಚ್ಚು ತೃಪ್ತಿ ಕೃಷ್ಣನಿಗೆ ಯಾವುದರಿಂದ ಆಗಲಿ ಸಾಧ್ಯತೆ ಇದೆ? ಅಂಥ ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ಸೇವೆಯನ್ನು ಮಾಡಿದ ಭೀಮಸೇನ್ ದೇವರೇ, ನಿಮಗೆ ನಮಸ್ಕಾರ. ಯಾಕೆ ಜರಾಸಂಧನನ್ನು ಕೊಲ್ಲುವುದರಿಂದ ಪರಮಾತ್ಮನಿಗೆ ತೃಪ್ತಿ ಯಾಕೆ ಹೆಚ್ಚು? ಯಾಕೆಂದರೆ ವಿಷ್ಣು ಪಕ್ಷದ್ವಿಡೀಶಂ,
ಜರಾಸಂಧ ಕೇವಲ ಬಲದಿಂದ ಕೃಷ್ಣನ ವಿರೋಧ ಮಾಡ್ತಿರಲಿಲ್ಲ, ಅವನು ಬಹಳ ಒಳ್ಳೆಯ ವಿದ್ವಾನ್ ಪಂಡಿತ, ಶೈವ ಪಂಡಿತ. ಎಲ್ಲ ಕಡೆಯಲ್ಲಿ ಹೋದಲ್ಲಿ ಶಿವಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡ್ತಿದ್ದ. ಅದಕ್ಕೆ ಒಂದ್ಸಲ ಪ್ರಭಾಸ ಕ್ಷೇತ್ರದಲ್ಲಿ ಎಲ್ಲ ರಾಜರು ಸೇರಿದಾಗ ಅವನು ಜರಾಸಂಧ ಆ ಕಾಲದಲ್ಲಿ ಚಾಲೆಂಜ್ ಮಾಡಿದ, ಶಿವ ಸರ್ವೋತ್ತಮ ಅಂತ ನಾನು ಸ್ಥಾಪನೆ ಮಾಡ್ತೇನೆ, ಯಾರು ವಿಷ್ಣು ಸರ್ವೋತ್ತಮ ಅಂತ ಸ್ಥಾಪನೆ ಮಾಡಿ ತೋರಿಸ್ರಿ ಅಂತ. ತಾನು ಮಾಡಿದ ಮೇಲೆ ಭೀಮಸೇನ ಹೇಳೋದು, ನಾನು ಸಮರ್ಥನೆ ಮಾಡ್ತೇನೆ ವಿಷ್ಣು ಸರ್ವೋತ್ತಮ ಅಂತ ಹೇಳಿ. ಜರಾಸಂಧ ಹೇಳ್ದ, ನಿಮ್ಮ ವೇದಶಾಸ್ತ್ರ ನಂಬಂಗಿಲ್ಲ, ನಾನು ನಾಸ್ತಿಕ, ನನಗೆ ಪರಮಾತ್ಮ ಸರ್ವೋತ್ತಮ ಅಂತ ಅನ್ನೋದು ಎದುರಿಗೆ ತೋರಿಸ್ಕೊಡ್ಬೇಕು, ಪ್ರತ್ಯಕ್ಷ ತೋರಿಸ್ಕೊಡ್ಬೇಕು ಅಂತ ಹೇಳಿ ಭೀಮಸೇನ ಎದ್ದು ನಿಂತ, ಭುಜ ಹೀಗೆ ಮಾಡಿದ, ಎಷ್ಟು ಮಂದಿ ಇಲ್ಲಿ ಸೇರಿರಿ, ನಿಮ್ಮೆಲ್ಲರಿಗಿಂತ ನಾನು ಹೆಸರು ಇಟ್ಟಿದ್ದೆ, ಯಾರಿಗೆ ಸಂಶಯ ಇದ್ರೆ ಬರ್ರಿ, ನಿಮ್ಮೆಲ್ಲರಿಗಿಂತ ಶ್ರೇಷ್ಠನಾದ ನಾನು, ಅದು ನೀನು, ನಾನು ರುದ್ರದೇವರ ಭಕ್ತ, ರುದ್ರದೇವರಿದು ಅಂತ ತಿಳ್ಕೊಂಡಂತೆ, ನಿಮ್ಮ ರುದ್ರದೇವರಿಗಿಂತಲೂ ನಾನು ಶ್ರೇಷ್ಠ, ಇಂಥ ನಾನು ಪರಮಾತ್ಮ ಸರ್ವೋತ್ತಮ ಅಂತ ಹೇಳ್ತೇನೆ, ಪ್ರತ್ಯಕ್ಷ ಇದಕ್ಕೆ ಮತ್ತೇನು ಬೇಕು ಅಂತ. ಇದೇ ಭೀಮ ಹೆಸರಿನ ಸಾರ್ಥಕತೆ. ಬಿಭರ್ತಿ ಮಾಹ ಇತಿ ಭೀಮ, ದೇವರು ಸರ್ವೋತ್ತಮ ಅಂತ ಅನ್ನೋದಕ್ಕೋಸ್ಕರ ಯಾವನು ಪ್ರತ್ಯಕ್ಷ ಪ್ರಮಾಣನು, ವೇದಶಾಸ್ತ್ರ ಆಮೇಲೆ ಎಲ್ಲ ದೇವತೆಗಳಿಂದ ಸರ್ವಶ್ರೇಷ್ಠ ನಾನು, ಪರೀಕ್ಷೆ ಮಾಡ್ರಿ, ಇಂಥ ನಾನು ಹೇಳ್ತೇನೆ ಪರಮಾತ್ಮ ಸರ್ವೋತ್ತಮ, ಒಪ್ಪಲೇಬೇಕು ಅಂತ ಹೇಳಿದಾಗ ಜರಾಸಂಧ ಕುಸ್ತಿ ಮಾಡಲಿಕ್ಕೆ ಬಂದ. ಆಗ ಭೀಮನ ಏನು ಮಾಡಿದೆ, ಅವನನ್ನು ಸೋಲಿಸೋದಲ್ಲದೆ ಎತ್ತಿ ಎಸೆದ್ರೆ ಹೋಗಿ ಗಂಗಾ ನದಿಯೊಳಗೆ ಬಿದ್ದ. ಯಾಕಂದರೆ ಜರಾಸಂಧ ಗಂಗಾ ನದಿ ಸ್ನಾನ ಮಾಡ್ತಿರಲಿಲ್ಲ, ವಿಷ್ಣುವಿನ ಪಾದದಿಂದ ಬಂದದ ಅಂತ ತಿಳ್ಕೊಂಡು ಅಂತೇಳಿ ಅಷ್ಟು ದ್ವೇಷ ಮಾಡ್ತಿದ್ದ. ಅಂಥವನನ್ನು ಗಂಗಾ ನದಿಯೊಳಗೆ ಹಾಕಿದ್ರಿ ಚಲೋತ್ನ್ಯಾಗ. ಈಗರೆ ವಿಷ್ಣುವಿನ ಪಾದಕ್ಕೆ ಕಲ್ಪಿದಾಗ ಸ್ವಲ್ಪ ಪವಿತ್ರ ಆಗದೆ ಅಂತ ತಿಳ್ಕೊಂಡು, ಈ ರೀತಿಯಾಗಿ ಶಸ್ತ್ರದಿಂದಲೂ ಶಾಸ್ತ್ರದಿಂದಲೂ ಎರಡೂ ರೀತಿಯಿಂದಲೂ ಭಗವದ್ವೇಷಿಯಾಗಿರ್ತಕ್ಕಂಥ ಜರಾಸಂಧನನ್ನು ಮಣಿಸಿ ಏನು ಬಲಿದಾನ ಕೊಟ್ಟು ಭೀಮಸೇನ ದೇವರೇ, ಪರಮಾತ್ಮ ಹೇಳು, ಭೀಮಸೇನ ದೇವರ ಯಾವ ಕೃತ್ಯದಿಂದ ನೀನು ಹೆಚ್ಚು ತೃಪ್ತನಾಗಿದ್ದೆ ಹೇಳು. ಇದರ ನಂತರ ಅಷ್ಟೇ ಇಲ್ಲ, ಈಗ ಆಗ ರಾಜಸೂಯ, ಮುಂದಾಗುವ ಅಶ್ವಮೇಧ, ಅಲ್ಲಿ ಕುದುರೆ ಬಲಿ ಕೊಟ್ಟು ಯಾವುದರಿಂದ ತೃಪ್ತನಾದಿ ಹೇಳು ಪರಮಾತ್ಮ ಅಂತೇಳಿ ತ್ರಿವಿಕ್ರಮ ಪಂಡಿತಾಚಾರ್ಯ ಪರಮಾತ್ಮನ ಕೇಳ್ತಾ ಇದ್ದಾರೆ. ಕ್ಷೇಳಾಕ್ಷೀಣಟ್ಟಹಾಸನ್ ತವರಣ ಮರಿಯನ್ ಉದ್ಗದೋದ್ದಾಮಬಾಹೋ ಭವ್ಯಕ್ಷೌಹಿಣ್ಯನೀಕ ಕ್ಷಪಣ ಸುನಿಪುಣಂ ಯಸ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚ ಕರ್ತ ಸ್ವಯಮಾಯಮಿಹ ಸಂವಕ್ತುಮಾನಂದತೀರ್ಥ ಶ್ರೀಮನ್ನಾಮನ್ ಸಮರ್ಥ ತ್ವಮಪಿ ಹಿವಯೋಃ ಪಾದಪದ್ಮಂ ಪ್ರಪದ್ಯೆ. ಬಹಳ ಅದ್ಭುತವಾದ ಕಲ್ಪನೆಯನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ನಮ್ಮ ಎದುರಿಗೆ ಇಡ್ತಾ ಇದ್ದಾರೆ. ಅರಿಹನ್ ಶತ್ರುಗಳನ್ನು ಯಾವಾಗಲೂ ಸಂಹಾರ ಮಾಡುವ ಉದ್ಗತ ಉದ್ದಾಮಬಾಹೋ, ಯಾವಾಗಲೂ ಹೆಗಲ ಮೇಲೆ ಗದೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಬಲಿಷ್ಠವಾದ ಭುಜವುಳ್ಳ
ಎಲೆ ಭೀಮಸೇನ ದೇವರೇ, ನೀವು ಕ್ಷೇಳ ಅಕ್ಷೀಣ ಅಟ್ಟಹಾಸಂ, ಶತ್ರುಗಳನ್ನು ಕೊಲ್ಲೋಕ್ಕಿಂತ ಮೊದಲು ಏನು ಸಿಂಹನಾದ ಮಾಡ್ತಿದ್ರಿ, ಆ ಸಿಂಹನಾದದಿಂದ ಯುದ್ಧದ ಆರಂಭದಲ್ಲಿ ಏನು ಸಿಂಹನಾದ ಮಾಡ್ತಿದ್ರಿ ಭೀಮಸೇನ ದೇವರೇ, ಅದರಿಂದಲೇ ಅರ್ಧ ಸೈನ್ಯ ಸತ್ತು ಹೋಗ್ತದೆ. ಆಮೇಲೆ ಹೊಡೆಯೋದು ಆನಂತರ. ನಿಮ್ಮ ಅಟ್ಟಹಾಸದಿಂದಲೇ ಅಕ್ಷೋಹಿಣಿ ಅನೇಕ ಕ್ಷಪಣ ಚೋಪನ್ಯಪಣಂ, ಅನೇಕ ಅಕ್ಷೋಹಿಣಿ ಸೈನ್ಯವನ್ನು ಕೊಲ್ಲುವುದಕ್ಕೋಸ್ಕರ ನೀವೇನು ಸಿಂಹನಾದ ಮಾಡಿದ್ರಿ, ನೀವೇನು ಯುದ್ಧ ಮಾಡಿದ್ರಿ. ಯುದ್ಧ ಮಾಡಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಏನು ಮಾಡಲಿಲ್ಲ. ನಾವು ರಾಜ ಅದೊಂದು ಧರ್ಮರಾಜ, ಆದ್ದರಿಂದ ನೀವೇನು ಮಾಡಿದ್ರಿ, ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚ ಕರ್ತ, ಸರ್ವೋತ್ತಮನಾದ ಶ್ರೀಹರಿಯ ಸೇವೆಗಾಗಿ ಆ ಯುದ್ಧ ಏನು ಮಾಡಿದ್ರಿ. ಆ ಯುದ್ಧದ ವರ್ಣನೆ ಯಾರು ಮಾಡಬೇಕು? ಇಲ್ಲ ನೀವೇ ಆನಂದ ತೀರ್ಥರಾಗಿ ಬಂದಿರಿ, ನೀವರೇ ಮಾಡಬೇಕು. ಇಲ್ಲ ಅದನ್ನು ನೋಡಿದ ಕೃಷ್ಣ ವರ್ಣನೆ ಮಾಡಬೇಕು. ಇಲ್ಲ ಮಹಾಭಾರತ ಬರೆದು ವೇದವ್ಯಾಸರು ವರ್ಣನೆ ಮಾಡಬೇಕು. ಆದ್ದರಿಂದಾಗಿ ನೀವೇ ವರ್ಣನೆ ಮಾಡಿ ಹೇಳ್ರಿ ಅಂತೇಳಿ ನಿಮ್ಮ ಕಾಲಿಗೆ ನಾನು ಬೀಳ್ತೀನಿ ಅಂತೇಳಿ ನಮಸ್ಕಾರ ಮಾಡ್ತೇನೆ ಅಂತೇಳಿ ತ್ರಿವಿಕ್ರಮಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಸಿಂಹನಾದದಿಂದ ಮತ್ತು ಗದೆಯಿಂದ 6 ಅಕ್ಷೋಹಿಣಿ 11ರಲ್ಲಿ 6 ಅಕ್ಷೋಹಿಣಿ ಸೈನ್ಯ ಮೇನ್ ಸಂಹಾರ ಮಾಡಿರ್ತಕ್ಕಂಥವರು ಭೀಮಸೇನ ದೇವರು. ಆ ಯುದ್ಧ ಹೇಗಿತ್ತು, ಅದು ಪರಮಾತ್ಮನ ತೃಪ್ತಿಗೋಸ್ಕರ ಕೃಷ್ಣಾರ್ಪಣ ಮಸ್ತು ಅನ್ಕೋತ ದುಶ್ಯಾಸನ ಸಂಹಾರ ಮಾಡಿದಾಗ ಆಗ ಮನ್ಯು ಸೂಕ್ತವನ್ನು ನೋಡಿ ಸಮರ್ಪಣೆ ನರಸಿಂಹದೇವರು ಸಮರ್ಪಣೆ ಮಾಡಿದ್ದು. ಆ ನಂತರ ದುರ್ಯೋಧನ ಸಂಹಾರ ಮಾಡಿದಾಗ ವೃಷಭ ಸೂಕ್ತವನ್ನು ಹೇಳಿ ಪರಮಾತ್ಮನ ಸಮರ್ಪಣೆ ಮಾಡಿದ್ದು. 100 ಜನ ಕೌರವರನ್ನು ಸಂಹಾರ ಮಾಡಿದಾಗ ಪರಮಾತ್ಮನ ತೃಪ್ತಿಗೋಸ್ಕರ ಏನೇನು ಸಂಹಾರ ಮಾಡ್ತಾ ಬಂದ್ರಿ. ಆ ನಿಮ್ಮ ಪರಾಕ್ರಮ, ಆ ನಿಮ್ಮ ಯುದ್ಧ ಕೌಶಲ್ಯ ಇಲ್ಲ. ಈಗ ನೀವೇ ಅವರೇ ಅದೇ ಶರೀರದಿಂದ ಬಂದು ಮಧ್ವಾಚಾರ ಆಗಿರಿ, ನೀವರೇ ಹೇಳಬೇಕು. ಇಲ್ಲ ನೋಡಿದ ಕೃಷ್ಣರೇ ಹೇಳಬೇಕು, ಕೊನೆಗೆ ವೇದವ್ಯಾಸರೇ ಹೇಳಬೇಕು. ಆದ್ದರಿಂದ ಆ ಪರಮಾತ್ಮನ 2 ರೂಪಗಳ ಪಾದಗಳಿಗೆ, ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ. ನಿಮ್ಮ ಆ ಒಂದು ವಿಶಿಷ್ಟತೆಯನ್ನು ನಮ್ಗೆ ಹೇಳಿ ಅಂತ ತಿಳ್ಕೊಂಡಂತೇಳಿ ಈ ಶ್ಲೋಕದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ಕೇಳ್ತಾ ಇದ್ದಾರೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ ಇದೆ. ತಾತ್ಪರ್ಯ ಇಷ್ಟೇ, ಪ್ರತಿಯೊಂದು ಅವತಾರದಲ್ಲಿ ಪರಮಾತ್ಮನ ಭೂಭಾರ ಅನ್ನುವ ಯಜ್ಞದಲ್ಲಿ ಪ್ರಥಮ ಸೇವಕರಾಗಿರ್ತಕ್ಕಂಥವರು ಹನುಮಂತ ದೇವರು, ವಾಯುದೇವರು. ಅಲ್ಲಿ ಹನುಮಂತ ದೇವರು ಮತ್ತು ಕೃಷ್ಣಾವತಾರದಲ್ಲಿ ಭೀಮಸೇನ ದೇವರು, ವೇದವ್ಯಾಸ ಅವತಾರದಲ್ಲಿ ಮಧ್ವಾಚಾರ್ಯ. ಇಂಥ ಅದ್ಭುತನಾಗಿರ್ತಕ್ಕಂಥ ಪರಾಕ್ರಮದಿಂದ ಇರ್ತಕ್ಕಂಥ ಭೀಮಸೇನ ದೇವರೇ ಲೋಕದೊಳಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಗೆ ತಮ್ಮ ತಂದೆ ತಾಯಿ ಆ್ಯಕ್ಷನ್ ಮಾಡಿ ತೋರಿಸ್ತಿದ್ರು, ಹಂಗತ್ತೆ ಹಿಂಗತ್ತೆ ಹಂಗೆ ನೀವೇ ನಮಗೆ ಆ್ಯಕ್ಷನ್ ಮಾಡಿ ತೋರಿಸ್ರಿ ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ಪುನಃ ಕೇಳಬೇಕಾಗ್ಯದ ಉತ್ಸುಕತೆಯಿಂದ ಕೇಳಕತ್ತಾರೆ. ಹೇಗೆ ಯುದ್ಧ ಮಾಡಿದ್ರು, ಹೆಂಗೆ ಕೊಂದರು, ಹೆಂಗೆ ಸಂಹಾರ ಮಾಡಿದ್ರು, ಹೇಗೆ ದುಷ್ಟರನ್ನು ಸದೆ ಬೆಳೆದ್ರು, ಹೇಗೆ ಕೃಷ್ಣಾರ್ಪಣ ಅಂತಂದರು, ಇದನ್ನು ಪುನಃ ನಮ್ಗೆ ತೋರಿಸ್ರಿ ಅಂತ ತಿಳ್ಕೊಂಡು ಅಂತೇಳಿ ಪಾಪ ಅತ್ಯಂತ ಆರ್ತತೆಯಿಂದ ತ್ರಿವಿಕ್ರಮ ಪಂಡಿತಾಚಾರ್ಯ ಕೇಳ್ತಾ ಇದ್ದಾರೆ. ಆ ಯುದ್ಧದ ಕಲ್ಪನಾ ಮಾಡ್ಕೊಂಡು ಕೇಳ್ತಾ ಇದ್ದಾರೆ. ಅಂಥ ಒಂದು ಅದ್ಭುತ ದೃಶ್ಯ ಈ ಶ್ಲೋಕ ಹೇಳುವಾಗ ನಮ್ಮ ಕಣ್ಣೆದುರಿಗೆ ಬರಬೇಕು. ಶ್ವೇಳಾಕ್ಷೀಣ ಅಟ್ಟಹಾಸಂ
ತವರನಮಹರಿಹನ್ ಉತ್ಕದೋತ್ತಾಮಬಾಹೋ ಭವ್ಯಕ್ಷೌಹಿಣ್ಯನೀಕ ಕ್ಷಪನಸು ನಿಪುಣಂ ಯಸ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚ ಕರ್ತ ಸ್ವಯಮಯಮಿಹ ಸಂವಕ್ತುಮಾ ನಂದತೀರ್ಥ ಶ್ರೀಮನ್ನಾಮನ್ ಸಮರ್ಥಃ ತ್ವಮಪಿ ಹಿ ವಯೋಃ ಪಾದಪದ್ಮಂ ಪ್ರಪದ್ಯೆ ದೃಹ್ಯಂತೀಂ ಹೃದ್ರುಹಂ ಮಾಂ ದ್ರುತಮನಿಬಲಾದ್ರಾವಯಂತೀಂ ಅವಿದ್ಯಾ ನಿದ್ರಾಂ ವಿದ್ರಾವ್ಯ ಸದ್ಯಃ ರಚನಪುಟಮಥ ಪಾದ್ಯವಿದ್ಯಾ ಸಮುದ್ರ ವಾಗ್ದೇವಿ ಸಾ ಸುವಿದ್ಯಾ ದ್ರವಿಣವಿದಿತಾ ದ್ರೌಪದಿ ರುದ್ರಪತ್ನ್ಯಾ ದುದ್ರಿಕ್ತಾದ್ರಾಗಭದ್ರಾತ್ ರಹಯತು ದಯಿತಾ ಪೂರ್ವಭೀಮಾಜ್ಞಯಾತೆ. ಆ ಯುದ್ಧ ಎಲ್ಲ ತೊಗೊಂಡೇನು ಮಾಡ್ತೇಪ ಆಗೋಗಿದೆ. ಅದರ ವರ್ಣ ತೊಗೊಂಡು ಏನು ಮಾಡ್ತೀವಿ ಅಂತ ತಿಳ್ಕೊಂಡು ಅಂತೇಳಿ ನೀವು ಕೇಳ್ಬೋದು ಭೀಮಸೇನದೇವರೇ. ಆದರೆ ನನ್ನ ಸ್ವಾರ್ಥ ಭಾಳ ಅದ. ಏನು ನನ್ನ ಸ್ವಾರ್ಥ ಅದ ಅಂತಂದ್ರೆ, ಮಧ್ವಾಚಾರ್ಯರೇ, ನೀವು ವಿದ್ಯಾಸಮುದ್ರರು. ಬರೀ ವಿದ್ಯಾಸಮುದ್ರ ಅಲ್ಲ, ಸುವಿದ್ಯಾ ದ್ರವಿಣದ ಪೂರ್ವ ಭೀಮ. ಭೀಮಾವತಾರದಲ್ಲಿ ಸಂಪತ್ತನ್ನು ಕೊಡುವ ಜೊತೆಗೆ ಜ್ಞಾನ ಸಂಪತ್ತನ್ನು ಕೊಡ್ತಕ್ಕಂಥವ್ರು ನೀವು. ಆ ಭೀಮಾವತಾರದ ಶರೀರದಿಂದಲೇ ಈಗ ಭೀಮಸೇನ ಮಧ್ವಾಚಾರ್ಯಕ್ಕೆ ಬಂದಿರಿ. ಇಲ್ಲೊಂದು ರಹಸ್ಯ ನಾವು ತಿಳ್ಕೊಳ್ಬೇಕು. ಸ್ವತಃ ಮಧ್ವಾಚಾರ್ಯ ಒಂದು ಕಡೆ ತಾತ್ಪರ್ಯದಿಂದ ಹೇಳ್ಕೊಳ್ತಾರೆ, ಈ ಮಧ್ವದೇಹ ಅಂತಿಕೊಂಡಂತೇನದ, ಇದು ಭೀಮಸೇನ ಆ ಶರೀರನೇ ಇದರೊಳಗೆ ನಾನು ಮಾಡಿದ್ದು. ಇದು ಹೊಸದಾಗಿ ಹುಟ್ಟಿದ್ದಿಲ್ಲ. ಬಾಲ್ಯಲೀಲಾ ಇತ್ಯಾದಿಗಳನ್ನ ತೋರಿಸಿದ್ದು ಅವ್ರ ಸಂತೋಷ ಸಲುವಾಗಿ. ಈಗೇನು ನಾನು ಸನ್ಯಾಸ ತೆಗೆದುಕೊಂಡ ಮೇಲೆ ಏನಿದ್ದೀನಿ, ಭೀಮನೇ ನಾನು ಬಂದೀನಿ, ಬೇರೆ ದೇಹದಿಂದ ಬಂದಿಲ್ಲ. ಮೂರನೇ ಅವತಾರ ಹೆಸರಿಗೆ ಇದು. ಭೈಮೀತನು ಮರುತಃ ಆಹ ಕಥಾಪರಸ್ತಾತ್ ಅಂತಕೊಂಡು ತಾತ್ಪರ್ಯಗಳು ಹೇಳ್ತಾರೆ. ಆ ಭೀಮ ಶರೀರದಿಂದಲೇ ನಾನು ಇಷ್ಟೆಲ್ಲ ಪರಮಾತ್ಮನ ಮಹಿಮೆ ಹೇಳೀನಿ, ಆದ್ದರಿಂದ ನಂಬ್ರಿ. ಯಾಕೆ ಕೃಷ್ಣನ ಜೊತೆಗೆ ನಾ ಇದ್ದವ, ಕೃಷ್ಣನ ಮಹಿಮೆ ಕಣ್ಣಾರ ಕಂಡವನು. ಯಾರೋ ಹೇಳಿದ್ನ ಹೇಳಕತ್ತಿಲ್ಲ, ವೇದವ್ಯಾಸರ ಮುಖದಿಂದ ಕೇಳಿ ತಾನೇ ಸ್ವತಃ ಪ್ರತ್ಯಕ್ಷ ನೋಡಿ ಆ ಭೈಮೀತನು ಭೀಮ ಶರೀರದಿಂದಲೇ ನಾನು ಈ ಮಧ್ವಾಂತನ ಹೆಸರಿನಿಂದ ಹೆಸರು ಚೇಂಜ್ ಅಷ್ಟೇ, ಶರೀರ ಅದೇ. ಇಲ್ಲಿ ಒಂದು ತಾತ್ಪರ್ಯ ತಿಳ್ಕೊಳ್ಬೇಕು, ಒಂದು ತತ್ವಜ್ಞಾನವೂ ಕೂಡ ಇದೆ. ಹೇಗೆ ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಅಂತರವಿರೋದಿಲ್ಲ, ಹಾಗೆ ವಾಯುದೇವರ ಮತ್ತು ಭಾರತೀ ದೇವಿಯ ಅವತಾರ ರೂಪಕ್ಕೂ ಮೂಲ ರೂಪಕ್ಕೂ ಸ್ವಲ್ಪ ಅಂತರ ಇರೋದಿಲ್ಲ. ಅದೇ ರೂಪದಿಂದ ಇಲ್ಲಿ ಬಂದಿರ್ತಾರೆ, ಅದೇ ಶಕ್ತಿಯಿಂದ ಯುಕ್ತರಾಗಿ ಬಂದಿರ್ತಾರೆ. ಆದ್ದರಿಂದಾಗಿ ಇದಕ್ಕೆ ಅವತಾರ ಅಂತಕೊಂಡು ಅನ್ಬೇಕು. ಅವರು ಪ್ರಾಕೃತ ಶರೀರ ಆದರೂ ಕೂಡ ಯಾವ ವಿಕೃತಿಗಳೂ ಇಲ್ಲ, ಇಬ್ಬರಿಗೂ ಯಾವ ವಿಕೃತಿ ಆಗುವುದಿಲ್ಲ. ಆದ್ದರಿಂದಾಗಿ ದ್ರೌಪದಿ ಮಹಾಭಾರತ ಯುದ್ಧದ ಸಮಯದಲ್ಲಿ 90 ವರ್ಷಕ್ಕಿಂತ ಹೆಚ್ಚು, ಆದರೆ 16 ವರ್ಷದ ಯುವತಿಯಂತೆ ಕಾಣುತ್ತಿದ್ಲು. ಅದೇ ದ್ರೌಪದಿಯ ವೈಶಿಷ್ಟ್ಯ. ಆದ್ದರಿಂದಾಗಿ ನೀವು ಭೀಮಸೇನ ದೇವರು, ಎಲೆ ವಾಯುದೇವರೇ, ಭೀಮರೂಪದಿಂದ ಇರ್ತಕ್ಕಂಥವ್ರು ನೀವು. ಇನ್ನು ಉಮಾ, ಶಚಿ, ಶ್ಯಾಮಲಾ, ಉಷಾ ಇವುಗಳಿಂದ ಕೂಡಿದ ಉದ್ರಿಕ್ತ ಆಗಿನ ಕಾಲದ ಈಗಿನ ಕಾಲದ ಎಲ್ಲ ಸ್ತ್ರೀಯರಿಗಿಂತ ಲಕ್ಷ್ಮಿಯನ್ನು ಬಿಟ್ಟು ಎಲ್ಲ ಸೇವೆಯಿಂದ ಅತ್ಯಂತ ಶ್ರೇಷ್ಠಳಾದ ವಾಗ್ದೇವಿ ಸಕಲ ವಾಕ್ ಅಭಿಮಾನಿಯಾದಂತಹ, ಸಕಲ ವಾಕ್ ಅಭಿಮಾನಿ ಅಂತ ಪ್ರಸಿದ್ಧಳಾದ ತೇ ದಯಿತ
ನಿನ್ನ ಹೆಂಡತಿ ಅತ್ಯಂತ ಪ್ರೀತಿಯುಕ್ತಳಾದ ನಿನ್ನ ಪತ್ನಿಯಾದ ಆ ದ್ರೌಪದಿಯೇ ಅನುಗ್ರಹ ನನಗೆ ಬೇಕಾಗಿದೆ. ಅದಕ್ಕೆ ನಿಮ್ಮನ್ನು ಸ್ತೋತ್ರ ಮಾಡಲಿಕ್ಕೆ. ಯಾಕಪ್ಪ ನನ್ನ ಹೆಂಡತಿ ಅನುಗ್ರಹ ನನಗೆ ಯಾಕೆ ಬೇಕಾಗ್ಯದ ಅಂತಂದರೆ, ಇದು ಕಲಿಯುಗದಲ್ಲಿ ನನ್ನ ಹೃದಯದಲ್ಲಿ ನಾನು ಬೇಡ ಅಂತಿಕೊಂಡಂತಂದ್ರೂ ಸಹಿತ ಮಾಂ ಬಲಾತ್ ದ್ರಾವಯಂತಿ ಸಂಸಾರದ ಕಡೆಗೇನೆ ತಳ್ತಕ್ಕಂತಹ ದ್ರುಹ್ಯಂತಿ ನನ್ನ ಕೆಟ್ಟನ್ನು ಬಯಸ್ತಕ್ಕಂತಹ ಅವಿದ್ಯಾ ನಿದ್ರಾಂ ಅಜ್ಞಾನ ಅಂತಕ್ಕಂಥದ್ದೇನದ ಅದು ನನಗೆ ಬಲಾತ್ಕಾರದಿಂದ ನನ್ನ ಹೃದಯದೊಳಗೆ ಬೆಳೆಯುವ ರೋಗ. ಅದು ಅಜ್ಞಾನ ಅಂತ ಅಪವೇಪ ಜ್ಞಾನ ಅಂತ ರೋಗ. ಅದನ್ನು ನನಗೆ ತನ್ನ ಕಡೆ ಎಳ್ಕೊಂಡು ಸಂಸಾರದ ಕಡೆಗೆ ದಬ್ಲಿಕ್ಕತ್ತದ. ಅದಕ್ಕೆ ಸ್ವಲ್ಪ ನೀನು ಹೆಂಡ್ತಿ ದ್ರೌಪದಿ ಹೇಳು. ಯಾಕಂದರೆ ಅವಿದ್ಯಾ ನಾಶ ಮಾಡ್ತಕ್ಕಂಥವಳು ಅವಳೆ. ಸಕಲ ವಿದ್ಯಾಭಿಮಾನನಿ. ನೀ ಆಜ್ಞೆ ಮಾಡಿದ್ರೆ, ನೀ ಹೇಳಿದ್ರೆ ಅವಳೇನು ಮಾಡ್ತಾಳ? ಧೃತಂ ವಿದ್ರಾವ್ಯ, ಆ ಅಜ್ಞಾನ ಇದ್ರ ದೂರ ಮಾಡಿಬಿಡ್ತಾಳೆ. ದೂರ ಮಾಡಿದ್ರಿಂದಾಗಿ ಅಥಮಾಂ ರಚನಪಟುಂ ಆಪಾದ್ಯ, ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಸಮರ್ಥರನ್ನಾಗಿ ಮಾಡಿ. ಅವಿದ್ಯೆ ಇತ್ತು, ಅಜ್ಞಾನ ವಿಪರೀತ ಜ್ಞಾನ ಇದ್ರೆ ನಾನೇನು ಮಾಡಲಿಕ್ಕೆ ಆಗಂಗಿಲ್ಲ ವಾಯುದೇವರೇ. ಆದ್ದರಿಂದಾಗಿ ರಚನಾಪಟುಂ ಆಪಾದ್ಯ, ಪರಮಾತ್ಮನ ಬಗ್ಗೆ ಒಳ್ಳೆಯ ಗ್ರಂಥ ಬರೀಲಿಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟು ಈ ಅಮಂಗಲಕರವಾದ ಸಂಸಾರದಿಂದ ಬಿಡುಗಡೆಗೊಳಿಸಲಿ ದ್ರೌಪದಿ ತಾಯಿ. ನನ್ನ ಈ ಅವಿದ್ಯಾ ಅಂತಿಕೊಂಡಂತನ್ನೋದನ್ನು ದೂರ ಮಾಡು. ಸದ್ವಿದ್ಯೆಯನ್ನು ಕೊಟ್ಟು ಪರಮಾತ್ಮನನ್ನು ಸ್ತೋತ್ರ ಮಾಡುವ, ಗ್ರಂಥ ರಚನೆ ಮಾಡುವ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಮಾಡು ಅಂತ ತಿಳ್ಕೊಂಡಂತೇಳಿ ಮೇಲಿನ ಮೇಲೆ ನಾವು ಪ್ರಾರ್ಥನೆ ಮಾಡ್ತೇವೆ. ಅದಕ್ಕೆ ನಮ್ಮ ಆಚಾರು ಪಾಠ ಹೇಳೋ ಮುಂದೆ ಹೇಳ್ತಿದ್ರು, ಎಷ್ಟೋ ನಾವು ತಕರಾರು ಮಾಡ್ತಿದ್ವಿ, ಯಾಕೆ ಅರ್ಥ ಆಗೋಲ್ತು, ಸರಿಯಾಗಿ ತಲೆಗೆ ಹೋಗೋಲ್ತು, ಇಷ್ಟು ಇಂಟ್ರೆಸ್ಟ್ ಬರೋಲ್ತು ಅಂತೇಳಿ. ಅವ್ರು ಹೇಳ್ತಿದ್ರು, ಈ ಶ್ಲೋಕ 108 ಸಲ ಹೇಳ್ರಿ ಅಂತ. ಅಂದರೆ ಅಜ್ಞಾನ ದೂರ ಮಾಡಿ ಸದ್ವಿದ್ಯಾ ಬಂದು ಗ್ರಂಥ ರಚನೆ ಮಾಡುವ ಸಾಮರ್ಥ್ಯ ನಂಗೆ ಸಿಗಲಿ ಅಂತ ತಿಳ್ಕೊಂಡಂತನೋ ಪ್ರಾರ್ಥನೆ ಈ ಶ್ಲೋಕದೊಳಗದ. ದೃಹ್ಯಂತೀಂ ರುದ್ರುಹಂ ಮಾಂ ಧೃತಮನಿಲ ಬಲಾದ್ರಾವಯಂತೀಮ ವಿದ್ಯಾ ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನಪಟು ಮತಾಪಾದ್ಯ ವಿದ್ಯಾ ಸಮುದ್ರ ವಾಗ್ದೇವಿ ಸಾಸು ವಿದ್ಯಾ ದ್ರವಿಣದ ವಿದಿತ ದ್ರೌಪದಿ ರುದ್ರಪತ್ನ್ಯ ಉದ್ರಿಕ್ತ ದ್ರಾಗಭದ್ರಾತ್ ರಹಯತು ದಯಿತ ಪೂರ್ವ ಭೀಮಾಜ್ಞಯಾತೆ. ಆದ್ದರಿಂದಾಗಿ ಈ ಶ್ರೋತೃಗಳಾಗಿರ್ತಕ್ಕಂಥ ನೀವು, ನಿಮಗೆ ಅಜ್ಞಾನ ದೂರ ಆಗಿ ಗ್ರಂಥಗಳು ಅರ್ಥ ಆಗಬೇಕು, ಪ್ರವಚನ ಅರ್ಥ ಆಗಬೇಕು ಅಂತ ಇಷ್ಟ ಇದ್ದರೆ ಈ ಶ್ಲೋಕ ದಿವಸಕ್ಕೆ 10 ಸರ್ತೆ, 21 ಸರ್ತೆ, 54 ಸರ್ತೆ, 108 ಸರ್ತೆ ಹೇಳಿ. ನಮಗೆ ಆಚಾರ್ಯ ಹೇಳ್ತಿದ್ರು, ಈ ಶ್ಲೋಕ ಹೇಳ್ರಿ, ಶಾಸ್ತ್ರ ಅರ್ಥ ಆಗೋದ್ರಲ್ಲಿ ನೀವು ಒಳ್ಳೆ ಲೇಖಕರು ಆಗ್ತೀರಿ ಅಂತ ತಿಳ್ಕೊಂಡಂತೇಳಿ ಆಚಾರ್ಯ ನಮ್ಗೆ ಹೇಳ್ತಿದ್ರು. ಈ ಶ್ಲೋಕ ನಾವು ಮೇಲಿನ ಮೇಲೆ ಹೇಳ್ತಿದ್ದೀವಿ. ಆ ಶ್ಲೋಕ ಇನ್ನೊಮ್ಮೆ ಹೇಳ್ತೇನೆ ಕೇಳ್ರಿ. ದೃಹ್ಯಂತೀಂ ರುದ್ರುಹಂ ಮಾಂ ಧೃತಮನಿಲ ಬಲಾದ್ರಾವಯಂತೀಂ ಅವಿದ್ಯಾಂ ಅವಿದ್ಯಾ ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನಪಟಮತಾಪಾದ್ಯ ವಿದ್ಯಾ ಸಮುದ್ರ ವಾಗ್ದೇವಿ ಸಾಸು ವಿದ್ಯಾ ದ್ರವಿಣ ವಿದಿತ ದ್ರವಿಣದ ವಿದಿತ ದ್ರೌಪದಿ ರುದ್ರಪತ್ನ್ಯಾತ್ ಉದ್ರಿಕ್ತ ದ್ರಾಗಭದ್ರಾತ್ ರಹಯತು ದಯಿತ ಪೂರ್ವ ಭೀಮಾಜ್ಞಯಾತೆ. ಈ ಶ್ಲೋಕ ವಾಯುದೇವರು, ಭಾರತೀದೇವಿ ಜೀವೋತ್ತಮರು ಅಂತಿಕೊಂಡಂತನ್ನೋದನ್ನು ಕೂಡ ಸೂಚನೆ ಮಾಡ್ತಾರೆ.
ಯಾಕೆ? ಭಾರತೀ ದೇವಿ ದ್ರೌಪದಿನೇ ರುದ್ರದಾತ ದೇವತೆಯಾದ ರುದ್ರಪತ್ನಿಯಾದ ಉಮಾದೇವಿ, ಇಂದ್ರಪತ್ನಿಯಾದ ಶಚೀದೇವಿ, ಆ ನಂತರ ಯಮನ ಪತ್ನಿಯಾದ ಶ್ಯಾಮಲ, ಅಶ್ವಿನಿ ದೇವತೆಗಳ ಪತ್ನಿಯಾದ ಉಷಾ, ಇವರೆಲ್ಲರಿಗಿಂತಲೂ ಇವಳು ಉತ್ತಮಳು ಅಂತಂದ ಕಣಕ್ಕೇನೆ ಅವಳು ಸ್ತ್ರೀಯರಲ್ಲಿ ಜೀವೋತ್ತಮಳು, ಅವಳ ಪತಿಯಾದ ನೀವು ಎಲ್ಲ ಜೀವರು ಉತ್ತಮರು ಅಂತಿಕೊಂಡಂತನ್ನೋದು ಸ್ಪಷ್ಟವಾಗ್ಯ. ಆದ್ದರಿಂದಾಗಿ ವಾಯು ಜೀವೋತ್ತಮತ್ವದ ಸಿದ್ಧಾಂತ, ಅದರ ಜೊತೆಯಲ್ಲಿ ಶಾಸ್ತ್ರಜ್ಞಾನ ಬರಬೇಕಾಗಿದ್ದರೆ ಹೇಳಬೇಕಾಗಿರ್ತಕ್ಕಂಥ ಶ್ಲೋಕ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಶ್ಲೋಕ ಆಗಿದೆ. ಅಜ್ಞಾನ ದೂರ ಮಾಡಲಿ ಅಂತೇಳಿ ದಿವಸಕ್ಕೆ ಒಂದು 10 ಸಲ ಆದರೂ ಈ ಶ್ಲೋಕವನ್ನು ತಪ್ಪದೇ ಹೇಳುವ ಅಭ್ಯಾಸವನ್ನು ಪ್ರತಿಯೊಬ್ಬರು ಇಟ್ಟುಕೊಳ್ಬೇಕು. ದೃಹ್ಯಂತೀಂ ರುದ್ರಹಂ ಮಾಂ ಧೃತಮನಿಲಬಲಾದ್ರಾವಯಂತೀಮ ವಿದ್ಯಾ ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನಪಟಮತಾಪಾದ್ಯ ವಿದ್ಯಾ ಸಮುದ್ರ ವಾಗ್ದೇವಿ ಸಾಸು ವಿದ್ಯಾ ದ್ರವಿಣದ ವಿದಿತ ದ್ರೌಪದಿ ರುದ್ರಪತ್ನ್ಯಾತ್ ಉದ್ರಿಕ್ತಾದ್ರಾಗಭದ್ರಾತ್ ರಹಯತು ದಯಿತ ಪೂರ್ವ ಭೀಮಾಜ್ಞಯಾತೆ. ಆನಂತರ ಶತ್ರುಗಳು ಭಾಳ ತ್ರಾಸು ಕೊಟ್ಟಿದ್ರು ಅಂದ್ರೆ ಇದು ಹಿಂದಿನ ಶ್ಲೋಕ ಹೇಳ್ತೀವಿ. ಏನ್ರಿ ನಿಮ್ಗೆ ಗೊತ್ತದೇನು ಅಂತಂದ್ರೆ ಇದನ್ನು ವ್ಯಾಸರಾಯರೇ ಹೇಳಲ್ಲ. ಯಾವ ಶ್ಲೋಕ ಹೇಳೋದ್ರಿಂದ ನಿಮಗೇನು ಲಾಭ ಆಗ್ತದೆ ಅಂತ. ಪೂರ್ತಿ ವಾಯುಸ್ಥಿತಿ ಹೇಳೋದ್ರಿಂದ ಎಲ್ಲ ಲಾಭ ಆಗ್ತದೆ. ಅದಕ್ಕೆ ವಾಯುಸ್ಥಿತಿ ಅನುಕೂಲ ಇರ್ತಕ್ಕಂಥ ದಿವಸಕ್ಕೆ 3 ಸರ್ತಿ ಹೇಳಲಿಕ್ಕೆ ಬೇಕು. ಜಗತ್ತಿನಲ್ಲಿ ಏನು ಬೇಕು ಎಲ್ಲವೂ ಸಿಗ್ತದೆ. ಪ್ರತಿಯೊಂದು ಕೂಡ ಇದರಿಂದ ಪ್ರಾಪ್ತಿ ಆಗ್ತದೆ. ಅದರಿಂದಾಗಿ ಇನ್ನೊಂದು ಸಂದರ್ಭ ಬಂದಾಗ ಅಥವಾ ನಾಳಿಂದ ಅಥವಾ ನಾನು ಹೇಳ್ತೇನೆ ಯಾವ ಶ್ಲೋಕದಿಂದ ಏನಾಗ್ತದೆ ಅಂತ ತಿಳ್ಕೊಂಡಂತೆ. ಇದನ್ನು ವ್ಯಾಸರಾಯರೇ ಹೇಳಿದ್ದರಿಂದಾಗಿ ಒಂದು ಎರಡನೇದ್ದು ವಾದಿರಾಜರು ಅವ್ರಿಗೆ ಯಾರೋ ಕೇಳಿದ್ರು, ಇಂಥ ಜ್ಞಾನ ನಿಮಗೆ ಬಂತಲ್ಲ, ಇಷ್ಟು ಅದ್ಭುತ ಅಪರೋಕ್ಷ ಜ್ಞಾನ ಯಾಕೆ ಪಡೆದ್ರಿ ಅಂತ ತಿಳ್ಕೊಂಡಂತಂದ್ರೆ ಅವರೇ ಸ್ವತಃ ಹೇಳ್ಕೊಂಡರು, ವಾಯುಸ್ಥಿತಿ ತತಿರ್ನಿತ್ಯಂ. ನಾನು ದಿನಾಲು ಈ ವಾಯುಸ್ಥಿತಿ ಹೇಳ್ತಿದ್ದೆ ಅಂತ ವಾದರಾಜ. ಪೇಜಾವರ ಶ್ರೀಗಳವರು ನಾನು ಪ್ರತ್ಯಕ್ಷ ನೋಡೀನಿ. ಪ್ರತಿ ಎಂಥ ವಯಸ್ಸಾದರೂ ಪ್ರತಿ ದಿವಸ ವಾಯುಸ್ಥಿತಿ ಪುರಸ್ಕರಣೆ ಮಾಡ್ತಿದ್ರು. ಒಂದು ಹನುಮನ್ ದೇವ್ರನ್ನ ಇಟ್ಕೊಂಡು ದಿನಾಲು ಅನುಕೂಲ ಆದ್ರೆ ಜಂತುಪ್ಪ ಅಭಿಷೇಕ, ಇದಿಲ್ಲ ಅಂತಂದ್ರೆ ವಾಯುಸ್ಥಿತಿಯ ಪುರಸ್ಕರಣೆ ಮಾಡ್ಕೋತ ನೀರಿನ ಅಭಿಷೇಕ ಮಾಡ್ತಿದ್ರು. ಅವ್ರದನ್ನು ಅವರ ಮುದ್ರೆ ಪೆಟ್ಟಿಗೆಯೊಳಗೆ ವಾಯುದೇವ್ರ ಪ್ರತಿಮೆ ಯಾವಾಗಲೂ ಇರ್ತಿತ್ತು. ಅವ್ರು ಹೇಳಿದ್ರು, ವಾಯುಸ್ಥಿತಿಯಿಂದಲೇ ನನಗೆ ಈ ರೀತಿಯ ಸಾಮರ್ಥ್ಯ ಬಂದದ್ದು ಅಂತ. ಆದ್ದರಿಂದಾಗಿ ವಾಯುಸ್ಥಿತಿ ಪ್ರತಿಯೊಬ್ಬರು ತಪ್ಪದೇ ಹೇಳಬೇಕು. 3 ಸತಿ ಹೇಳಿದ್ರೆ ಇನ್ನೂ ಬಹಳ ವಿಶೇಷ ಪುಣ್ಯ ಪ್ರಾಪ್ತಿ ಆಗ್ತದೆ. ಮಾಂ ಧೃತಮನಿಲಬಲಾದ್ರಾವಯಂತೀಮ ವಿದ್ಯಾ ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನುಪಟಮತಾಪಾದ್ಯ ವಿದ್ಯಾ ಸಮುದ್ರ ವಾಗ್ದೇವಿ ಸಾಸು ವಿದ್ಯಾ ದ್ರವಿಣದ ವಿದಿತ ದ್ರೌಪದಿ ರುದ್ರಪತ್ನ್ಯಾತ್ ಉದ್ರಿಕ್ತಾದ್ರಾಗಭದ್ರಾತ್ ರಹಯತು ದಯಿತ ಪೂರ್ವ ಭೀಮಾಜ್ಞಯಾತೆ. ಈ ಶ್ಲೋಕ ಅಪಾವಿತ್ರ ಇರತಕ್ಕಂತಹ ಪುರುಷರು, ಅಭಕ್ಷಣಾದಿಗಳನ್ನು ಮಾಡ್ತಕ್ಕಂಥವರು ಅಥವಾ ಮುಟ್ಟಾದರ ಪಾಲನೆ ಮಾಡದೇ ಇರತಕ್ಕಂಥವರು ಮತ್ತು ಉಳಿದ ಅಪವಿತ್ರತೆಯಿಂದ ಯುಕ್ತರಾಗಿರ್ತಕ್ಕಂಥವರು ಇದರ ಬದಲಾಗಿ ಬದ್ಧನಾಮ ಹೇಳಿದ್ರು ಅವರಿಗೆ ಫಲ ಸಿಗ್ತದೆ. ಯಾಭ್ಯಾಂ ಶುಶ್ರೂಷುರಾಸೀ ಕುರುಕುಲ ಜನನೆ ಕ್ಷತ್ರ ವಿಪ್ರೋದಿತಾಭ್ಯಾಂ ಬ್ರಹ್ಮಭ್ಯಾಂ ಬ್ರಹ್ಮಿತಾಭ್ಯಾಂ ಚಿತಿಸುಕೋ ಪುರುಷ ಕೃಷ್ಣ ನಾಮಾಸ್ಪದಾಭ್ಯಾಂ ನಿರ್ಭೇದಾಭ್ಯಾಂ ವಿಶೇಷಾತ್ ವಿವಚನ ವಿಷಯಾಭ್ಯಾಂ
ಉಭಾಭ್ಯಾಂ ಅಮೋಭ್ಯಾಂ ತುಭ್ಯ ಚಕ್ಷಾಯ ಮದೇಭ್ಯ ಸರಸಜ ವಿಲಸಲ್ ಲೋಚನೇಭ್ಯೋ ನಮೋಸ್ತು. ಭೀಮಸೇನ್ ದೇವರೇ, ನಿಮ್ಮಷ್ಟು ಭಾಗ್ಯವಂತರು ಬೇರೆ ಯಾರೂ ಇಲ್ಲ. ಯಾಕೆ ಅಂತಕೊಂಡಂತಂದ್ರೆ, ಎರಡು ರೂಪಗಳನ್ನು ಸಾಕ್ಷಾತ್ತಾಗಿ ಪೂಜಾ ಮಾಡುವ ಭಾಗ್ಯ ನಿಮಗೊಬ್ಬರಿಗೆ ಸಿಕ್ಕದು. ಎರಡು ರೂಪ ಯಾವುದು? ವೇದವ್ಯಾಸರು, ಕೃಷ್ಣ. ಇಬ್ಬರ ಸೇವೆ ನೀವು ಮಾಡಿದ್ರಿ. ಎದುರು ಅಂತ ಭಾಗ್ಯ ಯಾರಿಗೆ ಸಿಕ್ಕದು ಹೇಳ್ರಿ? ಅದರ ಭಾಗ್ಯವನ್ನು ಇಲ್ಲಿ ಹೇಳ್ತಾ ಇದ್ದ. ಕುರು ಕುಲ ಜನನೇ, ಭೀಮಸೇನ್ ದೇವರೇ, ನೀವು ಕುರುಕುಲದಲ್ಲಿ ಅವತರಿಸಿದಾಗ ಕ್ಷತ್ರ ವಿಪ್ರೋದಿತಾಭ್ಯಾಂ, ಕ್ಷತ್ರಿಯನಾಗಿ ಮತ್ತು ಬ್ರಾಹ್ಮಣನಾಗಿ, ಉದಿತಾಭ್ಯಾಂ ಅವತಾರವನ್ನು ತೆಗೆದುಕೊಂಡಿರತಕ್ಕಂತಹ, ಚಿತಿಸುಖೋಪುಷ ಬ್ರಹ್ಮಿತಾಭ್ಯಾಂ ಜ್ಞಾನಾನಂದ ಸ್ವರೂಪದಿಂದ ಯುಕ್ತರಾಗಿರ್ತಕ್ಕಂತಹ, ನಿರ್ಭೇದಾಭ್ಯಾಂ ಇಬ್ಬರಲ್ಲಿಯೂ ಯಾವ ಭೇದ ಇರಲಿಲ್ಲ. ಪರಮಾತ್ಮನಿಗೆ ಸ್ವಗತ ಭೇದ ವಿವರ್ಜಿತ. ನೇ ನಾನಾಸ್ತಿ ಕಿಂಚನ ಅಂತಕ್ಕಂಥ ವೇದ ಮಂತ್ರ ಈ ಮಾತನ್ನೇ ಹೇಳ್ತದೆ. ಅಂತಹ ವಿಶೇಷಾತ್ ದ್ವಿವಚನ ವಿಷಯಾಭ್ಯಾಂ, ಇಬ್ರು ಒಂದೇ ಆಗಿತ್ತು ಅಂತಂದ್ರೆ, ಕೃಷ್ಣ ಅಂದ್ರೆ ಕೃಷ್ಣ ವೇದವ್ಯಾಸರು ಇಬ್ರು ಬರಬೇಕು. ವೇದವ್ಯಾಸರು ಅಂದ್ರೆ ಕೃಷ್ಣ ವೇದವ್ಯಾಸರು ಬರಬೇಕು. ಯಾಕೆ ಬರಂಗಿಲ್ಲ? ಅದಕ್ಕೆ ಆಚಾರ್ಯರು ತತ್ವಜ್ಞಾನದಲ್ಲಿ ಒಂದು ಹೇಳಿದ್ದ, ಇಬ್ಬರೂ ಒಂದೇ ಆಗಿದ್ದರೂ ಕೂಡ ಒಂದು ವಿಶೇಷ ಅಂತಕ್ಕಂಥ ಒಂದು ವ್ಯವಹಾರದ ನಿಯಮದ, ಅದಕ್ಕೆ ಶಾಸ್ತ್ರದಲ್ಲಿ ವಿಶೇಷ ಅಂತ ಕರೀತಾರೆ. ಆ ವಿಶೇಷದಿಂದ ನಾವು ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅಂತ ಹಿಂಗೆ ಬೇರೆ ಬೇರೆ ಹೇಳ್ತೀವಿ. ಯಾಕೆ? ಒಂದು ವಿಶಿಷ್ಟವಾದ ಕಲ್ಪನೆ ಅಲ್ಲಿ ಬರಲಿ ಅಂತ ತಿಳ್ಕೊಂಡಂತೆ. ಆದ್ದರಿಂದಾಗಿ ಪರಮಾತ್ಮನಲ್ಲಿ ಭೇದ ಇಲ್ಲದೇ ಇದ್ದರೂ ಕೂಡ ವಿಶೇಷ ವ್ಯವಹಾರದಿಂದ ಪರಮಾತ್ಮನಲ್ಲಿ ನಾವು ಭೇದ ವ್ಯವಹಾರವನ್ನು ಮಾಡ್ತೇವೆ. ಅಭೇದ ವಸ್ತುವಿನಲ್ಲಿ ಭೇದ ವ್ಯವಹಾರ ಮಾಡ್ತಕ್ಕಂಥ ಏನೊಂದು ಕ್ರಮ ಅದ, ಆ ಕ್ರಮವೇ ಅದಕ್ಕೆ ವಿಶೇಷ ವಿಶೇಷ ಅಂತ ತತ್ವ ಅಂತ ಕರೀತಾರೆ. ಆಚಾರ್ಯರು ಕೊಟ್ಟಿರ್ತಕ್ಕಂತಹ ಏನು ಹೇಗೆ ಸ್ವತಃ ಪ್ರಾಮಾಣ್ಯ ಅಂತನ್ನೋ ಒಂದು ಹೊಸ ಸಿದ್ಧಾಂತವನ್ನು ಜಗತ್ತಿಗೆ ಕೊಟ್ಟರು, ಅದೇ ರೀತಿಯಾಗಿ ವಿಶೇಷ ಅಂತನ್ನೋ ತತ್ವವನ್ನು ಕೂಡ ಆಚಾರ್ಯರು ಜಗತ್ತಿಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಶ್ರೀಮದಾಚಾರ್ಯರಿಗೆ ಜನರು ಪ್ರಶ್ನೆ ಮಾಡಿದರು, ವೇದೇಶ್ಚ ಸರ್ವೇ ರಾಮೇವ ವೇದ್ಯ, ಎಲ್ಲ ವೇದಗಳಿಂದ ನಾನೇ ಕರೆಯಲ್ಪಡ್ತೀನಿ, ತಿಳಿಯಲ್ಪಡ್ತೀನಿ ಅಂತ ಕೃಷ್ಣ ಹೇಳ್ದ. ನೀವು ಅದನ್ನು ಸಾಧನೆ ಮಾಡ್ತೀರಿ, ಇಂದ್ರ, ಚಂದ್ರ, ಅಗ್ನಿ, ಅದು ಇದು ವರುಣ ಅಂದರೆ ದೇವರೇ ಅಂತ ತಿಳ್ಕೊಂಡಂತೇಳಿ. ಒಬ್ಬನೇ ಆಗಿದ್ದರೆ 20 ಹೆಸರೇ ಆಗಬೇಕು. ಅದಕ್ಕೆ ಆಚಾರ್ಯ ಹೇಳಿದರು, ವಿಶೇಷ ಅಂತಿಕೊಂಡಂತನ್ನುವ ಒಂದು ವಿಧಾನದ, ಆ ವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯನ್ನೇ ಬೇರೆ ಬೇರೆ ಹೆಸರಿನಿಂದ ಕರೀಲಿಕ್ಕೆ ಅದನ್ನು ಸಾಧ್ಯತೆ ಅದು. ನಮಗೆ ನೆನಪದ, ನಾನು ಕಲಿಯುವ ಹೈಸ್ಕೂಲ್ನಲ್ಲಿ ನಮ್ಮ ತಂದೆ ಟೀಚರ್ ಆಗಿದ್ದರು. ನಾವು ಅಪ್ಪ ಅಪ್ಪ ಅಂತ ಕರಿತಿದ್ವಿ. ಅವ್ರು ನಮ್ಗೆ ಹೇಳಿದ್ರು, ಕ್ಲಾಸ್ನಾಗ ಅಪ್ಪ ಅಂತ ಕರಿಬೇಡ, ಸರ್ ಅಂತ ಕರಿ ಅಂತಿಕೊಂಡು ಅಂತೇಳಿ ನಾವು ಮೇಲಿನ ಮೇಲೆ ಹೇಳ್ತಿದ್ವು. ನಾನು ಹೈಸ್ಕೂಲ್ 6ನೇ ಕ್ಲಾಸ್ ತನಕ ಅಷ್ಟೇ ಕಲ್ತೀನಿ. ನಂತರ ಗುರುಕುಲಕ್ಕೆ ಬಂದೆ. ಆ ಸಣ್ಣ ವಯಸ್ಸಿನಾಗ ನಮ್ಗೆ ಹೇಳಿದರು, ಸ್ಕೂಲಿಗೆ ಬಂದಾಗ ಸರ್ ಅಂತ ಕರಿ, ಅಪ್ಪ ಅಪ್ಪ ಅಂತ ಕರಿಬೇಡ ಅಂತ ತಿಳ್ಕೊಂಡಂತೇಳಿ. ಆಗ
ಪರಮಾತ್ಮನನ್ನು ಐಶ್ವರ್ಯದಾಯಕನಾದ ರೂಪದಿದ್ದಾಗ ಇಂದ್ರ ಅಂತ ಕರೆಯೋನು, ಧ್ಯಾನದಾಯಕನಾದಾಗ ವರುಣ ಅಂತ ಕರೆಯೋನು, ಸರ್ವೋತ್ತಮ ಆದಾಗ ಅಗ್ನಿ ಅಂತ ಕರೆಯೋನು. ಅವನ ಆ ಗುಣವನ್ನು ಚಿಂತನೆ ಮಾಡುವಾಗ ಇದಕ್ಕೆ ವಿಶೇಷ ಅಂತೇಳಿ ಕರೀತಾನೆ. ಆದ್ದರಿಂದಾಗಿ ಅಭೇದದಲ್ಲಿ ಭೇದ ವ್ಯವಹಾರ ಅಂತಿಕೊಂಡಂತೇನಿದೆ, ಪರಮಾತ್ಮನಲ್ಲಿ ನಾರಾಯಣ ವಾಸುದೇವ ಸಂಕರ್ಷಣಾದಿ ಬೇರೆ ಬೇರೆ ಹೆಸರಿನ ವ್ಯವಹಾರದ ವ್ಯವಸ್ಥೆ ಅಂತಿಕೊಂಡಂತೇನಿದೆ, ಈ ವ್ಯವಸ್ಥೆಗೆ ವಿಶೇಷ ಅಂತನ್ನೋದು ಬೇಕು. ಆ ತತ್ವಜ್ಞಾನವನ್ನು ಕೂಡ ಇಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ತೋರಿಸ್ತಾ ಇದ್ದಾರೆ. ನಿರ್ಭೇದಾಭ್ಯಾಂ, ಇಬ್ಬರಲ್ಲಿ ವೇದವ್ಯಾಸ ಕೃಷ್ಣನಲ್ಲಿ ಭೇದ ಇಲ್ಲದೇ ಇದ್ದರೂ ಕೂಡ ವಿಶೇಷಾತ್ ಒಂದು ವಿಶೇಷ. ಆ ವಿಶೇಷ ಅಂದ್ರೇನು? ಅಚಿಂತ್ಯ ಶಕ್ತಿ ಅಂತ ಅರ್ಥ. ಪರಮಾತ್ಮ ವಿಷಯದಲ್ಲಿ ಅಚಿಂತ್ಯ ಶಕ್ತಿ, ಉಳಿದವರಲ್ಲಿ ಕ್ರಮ ಬೇರೆ. ಎಷ್ಟೋ ಸರ್ತಿಗೆ ಸಣ್ಣ ಹುಡುಗರು ಹುಟ್ಟಿದಾಗ ಮನೆಯಲ್ಲಿರ್ತಕ್ಕಂಥ ಅಕ್ಕ ತಂಗಿ ಅಣ್ಣ ತಮ್ಮಂದರು ಇವ್ರು ಹುಟ್ಟಿದ ಕೂಸಿನ ಅಪ್ಪಗೆ ಅಣ್ಣ ಅಂತ ಕರಿತಿರ್ತಾರೆ, ಆನಂತರ ತಾಯಿಗೆ ಅಕ್ಕ ಅಂತ ಕರಿತಿರ್ತಾರೆ. ಹೀಗಾಗಿ ಮಕ್ಕಳು ಸಹಿತ ಅವರಿಗೆ ಅಣ್ಣ ಅಕ್ಕ ಅಂತ ಕರೀತಾರೆ. ಆ ವ್ಯವಹಾರ ಜಗತ್ತಿನಲ್ಲಿ ಅಷ್ಟೇ ಕಂಡು ನೋಡ್ತೀವಿ, ನಾವು ಭಾಳ ಕಂಡು ನೋಡ್ತೀವಿ. ಇದರರ್ಥ ಅಣ್ಣ ಅಕ್ಕ ಒಂದೇ ಅಂತ ಅರ್ಥೇನು? ಅಲ್ಲ, ವಿಶೇಷ ಅವ್ರು ಕರೆದಾರ ಅಂತಕೊಂಡಂತೇಳಿ ಆ ವಿಶೇಷಣದಿಂದ ಅವ್ರ ಅಕ್ಕ ಅಂತ ಅನ್ನೋ ಅರ್ಥದಲ್ಲಿ ನಾವು ಅಭ್ಯಾಸ ಮಾಡ್ಕೊಂಡಿದ್ದೇವೆ. ಆ ಉದಾಹರಣೆ ನಮ್ಮಲ್ಲಿ ಸ್ಪಷ್ಟವಾಗಿದೆ. ಎಷ್ಟೋ ಮಂದಿ ತಂದೆಗೆ ಅಣ್ಣ ಅಂತ ಕರೀತಾರೆ, ಕೆಲವು ಅಮ್ಮಗೆ ಅಕ್ಕ ಅಂತ ಕರೀತಾರೆ. ಇಂಥ ಅನೇಕ ಉದಾಹರಣೆ ನನ್ನ ಎದುರು ನಾನು ನೋಡಿದ್ದೀನಿ. ಆದ್ದರಿಂದಾಗಿ ವಿಶೇಷ ಇಲ್ಲಿ ಅಚಿಂತ್ಯ ಶಕ್ತಿಯಿಂದ ಅಥವಾ ವಿಶೇಷ ಅಂತನ್ನುವ ತತ್ವದ ಮುಖಾಂತರ ವಿವಚನ ವಿಷಯಾಭ್ಯಾಂ ರಾಮಶ್ಚ ವೇದವ್ಯಾಸಶ್ಚ ಅಥವಾ ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣವು ಅಂತ ತಿಳ್ಕೊಂಡಂಥೇಳಿ ನಾವು ಅವರನ್ನು ದ್ವಿವಚನದಿಂದ ಕರಿತೀವಿ. ಇಂತಹ ಉಭಾಭ್ಯಾಂ ಎರಡೂ ಹೆಸರುಗಳು, ಒಬ್ಬರು ವಾಸಿಷ್ಠ ಕೃಷ್ಣ, ಇನ್ನೊಬ್ಬ ಯಾದವ ಕೃಷ್ಣ, ಈ ಹೆಸರಿನಿಂದ ಯುಕ್ತರಾಗಿ ಆದರೂ ಬ್ರಹ್ಮಭ್ಯಾಂ ಮೂಲ ರೂಪದಲ್ಲಿ ಪರಿಪೂರ್ಣ ಬ್ರಹ್ಮನೇ ನೀವು, ಬ್ರಹ್ಮದೇವರಲ್ಲ, ಬ್ರಹ್ಮ ಶಬ್ದವಾಚ್ಯರು. ಅಂಥವರನ್ನು ಶುಶ್ರೂಷು ಆಶಿ ಎರಡೆರಡು ರೂಪ ಪೂಜೆ ಮಾಡುವ ಭಾಗ್ಯ ನಿಮಗೆ ಸಿಕ್ತು ಭೀಮಸೇನ ದೇವರೇ. ಇಂಥ ಪರಮಾತ್ಮನ ಸಾಕ್ಷಾತ್ ಸೇವೆ ಮಾಡಿರ್ತಕ್ಕಂಥ ನಿಮಗೂ ಅವರಿಗೂ ನಿಮಗೂ ಅಂದರೆ ಭೀಮಸೇನ ಹೆಸರು ನಿಮಗೂ ನೀವೇನು ಮಾಡಿದ್ದೀರಿ? ಕ್ಷೇಮದೇಭ್ಯ ನಮ್ಮ ಯೋಗಕ್ಷೇಮ ನೋಡ್ಕೊಳ್ತೀವಿ. ಯೋಗ ಅಂತಕೊಂಡಂತಂದ್ರೆ ಇದ್ದದ್ದನ್ನು ಸಂರಕ್ಷಣೆ ಮಾಡೋದು ಯೋಗ, ಇಲ್ಲದೇ ಇದ್ದದ್ದನ್ನು ಕೊಡುವುದು ಕ್ಷೇಮ. ಕ್ಷೇಮದೇಭ್ಯ ನಮಗಿಲ್ಲದೆ ಇರ್ತಕ್ಕಂಥ ಮೋಕ್ಷ ಕೊಡ್ತಕ್ಕಂಥವ್ರು ಅವರು. ಇಂಥ ಅವರನ್ನು ಮತ್ತು ನಿಮಗೂ ನಾನು ಸರಸಜ ವಿಲಸತ್ ಲೋಚನೆಭ್ಯ ನಮೋಸ್ತು. ಅವ್ರು ಹೇಗಿದ್ದಾರೆ? ನೀವು ಹೇಗಿದ್ದೀರಿ? ತಾವರೆ ಅಂತ ಕಣ್ಣಿನಿಂದ ಯುಕ್ತರಾಗಿರ್ತಕ್ಕಂಥ ಆ ವೇದವ್ಯಾಸ ಕೃಷ್ಣರಿಗೂ ನಿಮಗೂ ನಾನು ವಿಶೇಷವಾಗಿ ನಮಸ್ಕಾರ ಮಾಡ್ತೇನೆ. ಯಾಕೆ ಅಂತಕೊಂಡಂತಂದರೆ, ಒಬ್ಬ ವ್ಯಕ್ತಿ ದುಷ್ಟರನ್ನು ಸಂಹಾರ ಮಾಡಿ ಸುಖ ಕೊಟ್ಟ ಕೃಷ್ಣನಾಗಿ, ಗ್ರಂಥಗಳ ರಚನೆ ಮಾಡಿ ತತ್ವಜ್ಞಾನವನ್ನು ಕೊಟ್ಟ, ಜ್ಞಾನ ಮತ್ತು ಮೋಕ್ಷಗಳನ್ನು ಕೊಡುವುದಕ್ಕೋಸ್ಕರ ಅವತಾರ ಮಾಡಿರ್ತಕ್ಕಂತಹ ಕೃಷ್ಣ ವೇದವ್ಯಾಸರಿಗೂ ನಿಮಗೂ ನಾನು ನಮಸ್ಕಾರ ಮಾಡ್ತೇನೆ ಅಂತ ಭಾಗ್ಯ ನಿಮಗೆ ಸಿಕ್ಕದಂತೇಳಿ ವರ್ಣನೆ ಮಾಡ್ತಾರೆ. ಆದ್ದರಿಂದಾಗಿ ಯಾರಿಗೆ ಸಂಸಾರದಲ್ಲಿ ಸುಖ ಜ್ಞಾನ ಎರಡೂ ಬೇಕು ಅವರು ಈ ಶ್ಲೋಕವನ್ನು ಹೇಳ್ಕೊಳ್ಬೋದು. ಯಾಭ್ಯಾಂ ಶುಶ್ರೂಷುರಾಸೀ ಕುರುಕುಲ ಜನನೆ ಕ್ಷತ್ರ ವಿಪ್ರೋದಿತಾಭ್ಯಾಂ ಬ್ರಹ್ಮಭ್ಯಾಂ ಬ್ರಹ್ಮಿತಾಭ್ಯಾಂ ಚಿತಿಸುಕೋ ಪುರುಷ ಕೃಷ್ಣ ನಾಮಾಸ್ಪದಾಭ್ಯಾಂ ನಿರ್ಭೇದಾಭ್ಯಾಂ ವಿಶೇಷಾತ್ ದ್ವಿವಚನ ವಿಷಯಾಭ್ಯಾಂ ಉಭಾಭ್ಯಾಂ ಅಮೋಭ್ಯಾಂ ತುಭ್ಯಂ ಚ ಕ್ಷೇಮದೇಭ್ಯ
ಸರಸಜ ವೆಲಸಲ್ ಲೋಚನೆಭ್ಯೋ ನಮೋಸ್ತು. ಅಂದರೆ ಈ ಶ್ಲೋಕ ಹರಿವಾಯು ಸ್ತುತಿ ಅಂತ ಪ್ರತಿಯೊಂದು ಶ್ಲೋಕ ದೇವರ ಸ್ತೋತ್ರವೂ ಆಗಿದೆ, ವಾಯುದೇವರ ಸ್ತೋತ್ರವೂ ಆಗಿದೆ. ಅದಕ್ಕೆ ಹರಿವಾಯು ಸ್ತುತಿ ಅಂತ ಹೆಸರು. ಈ ಶ್ಲೋಕದಲ್ಲಿ ಭೀಮಸೇನ ದೇವರು ಯಾರು ಉಪಾಸನೆಯನ್ನು ಮಾಡಿ ಜಗತ್ ವಿಲಕ್ಷಣವಾಗಿರ್ತಕ್ಕಂಥ ಸಾಮರ್ಥ್ಯ ಪಡೆದರು ಅಂತ ವ್ಯಾಸರು ಕೃಷ್ಣರು ಕೂಡ ನಮಗೆ ಅತ್ಯಂತ ಪೂಜ್ಯರು ಅಂತನ್ನುವುದನ್ನು ಸ್ತೋತ್ರ ಮಾಡಿದ್ದಾರೆ. ಕ್ಷತ್ರ ವಿಪ್ರೋದಿತಾಭ್ಯಾಂ. ಕೃಷ್ಣ ಭೂಭಾರಹರಣ ಮಾಡಿದ. ವೇದವ್ಯಾಸದೇವರು ಭೂಭಾರಹರಣ ಮಾಡಲೇ ಇಲ್ಲ. ವೇದವ್ಯಾಸ ದೇವರು ಅಜ್ಞಾನ ವಿಪರೀತ ಜ್ಞಾನದಿಂದ ಇರತಕ್ಕಂತಹ ಅಸುರರನ್ನು ಶಾಸ್ತ್ರಗಳು ಅಂತಿಕೊಂಡಂತನ್ನೋ ಶಸ್ತ್ರಗಳಿಂದ ಸಂಹಾರ ಮಾಡಿದರು. ಕೃಷ್ಣ ಡೈರೆಕ್ಟ್ ಸಂಹಾರ ಮಾಡಿದ. ಹೀಗ್ಯಾಕೆ ಮಾಡಿದ? ಎಕ್ಸ್ಚೇಂಜ್ ಯಾಕೆ ಮಾಡಬಾರ್ದು? ಇಲ್ಲ, ಒಬ್ಬನು ಕ್ಷತ್ರಿಯನಾಗಿ ಹುಟ್ಟಿದ, ಇನ್ನೊಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ದ. ಕ್ಷತ್ರಿಯ ಶಸ್ತ್ರದಿಂದ ಶತ್ರುಗಳನ್ನು ನಾಶಪಡಿಸಬೇಕು, ಬ್ರಾಹ್ಮಣ ಶಾಸ್ತ್ರಗಳ ಮುಖಾಂತರ ಅಜ್ಞಾನ ವಿಪರೀತ ಜ್ಞಾನ ಅಂತಕ್ಕಂಥವನ್ನ ಓಡಿಸ್ಬೇಕು. ಆದ್ದರಿಂದಾಗಿ ಅಜ್ಞಾನ ವಿಪರೀತ ಜ್ಞಾನವನ್ನು ದೂರ ಮಾಡಿ ಒಳ್ಳೆಯ ಜ್ಞಾನ, ಒಳ್ಳೆಯ ಸುಖ ಬೇಕು ಅಂತಿಕೊಂಡಂತಿದ್ರೆ ಈ ಶ್ಲೋಕವನ್ನು ದಿನಾಲು ಪಠನ ಮಾಡಿ. ಯಾಭ್ಯಾಂ ಶುಶ್ರೂಷುರಾಸೀ ಕುರುಕುಲ ಜನನೆ ಕ್ಷತ್ರ ವಿಪ್ರೋದಿತಾಭ್ಯಾಂ ಬ್ರಹ್ಮಭ್ಯಾಂ ಬ್ರಹ್ಮಿತಾಭ್ಯಾಂ ಚಿತಿ ಸುಖವಪುಷ ಕೃಷ್ಣನಾಮಾಸ್ಪದಾಭ್ಯಾಂ. ಒಬ್ಬನು ಕ್ಷತ್ರಿಯದಲ್ಲಿ ಅವತಾರ ತಗೊಂಡಿದ್ದ ಕೃಷ್ಣನಾಗಿ, ಇನ್ನೊಬ್ಬರು ಬ್ರಾಹ್ಮಣನ ಅವತಾರ ತಗೊಂಡಿದ್ದ ವೇದವ್ಯಾಸರಾಗಿ. ಇಬ್ಬರು ಪೂರ್ಣ ಬ್ರಹ್ಮರೇ, ಅನಂತ ಸುಖದಿಂದ ಯುಕ್ತರಾಗಿರ್ತಕ್ಕಂಥವರೇ, ಜ್ಞಾನಾನಂದ ಪರಿಪೂರ್ಣರವರೇ. ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ ಅಂತಿಕೊಂಡಂತೇಳಿ ತಮ್ಮ ಅತ್ಯಂತಾದ್ಭುತ ಸಾಮರ್ಥ್ಯದಿಂದ ಅಥವಾ ವಿಶೇಷ ಅಂತಿಕೊಂಡಂತಕ್ಕಂಥ ಶಾಸ್ತ್ರೀಯ ಶಬ್ದ ವ್ಯವಹಾರದಿಂದ ದ್ವಿವಚನಕ್ಕೆ ಇಬ್ಬರಲ್ಲಿ ಐಕ್ಯವಿದ್ದರೂ ಕೂಡ ಬೇರೆ ಬೇರೆಯಾಗಿ ಸಂಬೋಧಿಸಲ್ಪಡ್ತಕ್ಕಂಥವರು. ಇಂತಹ ವ್ಯಾಸಕೃಷ್ಣರನ್ನು ತುಭ್ಯಂ ಚ ಕ್ಷೇಮದೇಭ್ಯ, ವಾಯುದೇವರ ನಿಮಗೆ ಸಂರಕ್ಷಕರಾಗಿದ್ದುಕೊಂಡು ಎಲ್ಲ ರೀತಿ ಉನ್ನತಿಯನ್ನು ಕೊಟ್ಟಿರ್ತಕ್ಕಂಥವರು. ಅಂತಹ ತಾವರೆಗಣ್ಣಿನ ವ್ಯಾಸ ಶ್ರೀಕೃಷ್ಣರನ್ನು ನಾನು ಸ್ಮರಣೆ ಮಾಡ್ತೇನೆ ಅಂತೇಳಿ ಶ್ರೀಕೃಷ್ಣ ಪಂಡಿತಾಚಾರ್ಯರು ಇಲ್ಲಿ ವಾಯು ಸರ್ವೋತ್ತಮದ ಜೀವೋತ್ತಮದ ಜೊತೆಯಲ್ಲಿ ಹರಿಸರ್ವೋತ್ತಮತ್ವವನ್ನು ಹೇಳುತ್ತಾ ಇಬ್ಬರಿಗೂ ನಮಸ್ಕಾರವನ್ನು ಮಾಡಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಭೀಮಸೇನ ದೇವರ ಭಾಗ್ಯನೂ ಹೇಳಿದಂತೆ ಆಯಿತು, ತತ್ವಜ್ಞಾನವನ್ನು ಕೂಡ ಹೇಳಿದಂತೆ ಆಯಿತು. ನಂತರ ಗಚ್ಚನ್ ಸೌಗಂಧಿಕಾರ್ಥಂ ಪತಿ ಸ ಹನುಮತಃ ಪುಚ್ಛಮಚ್ಚಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್ಸ ತ್ವಮುರೋಪುಷ ಭೀಷಯಾಮಾಸ ಚೇತಿ ಪೂರ್ಣಜ್ಞಾನೋಜಸೋಸ್ತೆ ಗುರುತಮಪುಷೋ ಶ್ರೀಮದಾನಂದತೀರ್ಥ ಕ್ರೀಡಾಮಾತ್ರಂ ತದೇತತ್ ಪ್ರಮದದ ಸುಧಿಯಾಂ ಮೋಹಕದ್ವೇಷಭಾಜಾಂ. ಆಯಿತು ತ್ರಿವಿಕ್ರಮ ಪಂಡಿತಾಚಾರ್ಯರೇ, ಬರೇ ಭೀಮನ ದೊಡ್ಡತನ ಹೇಳ್ತಿರಲ್ಲ, ಭೀಮ್ ಸೋತದ್ಯಾಕೆ ಹೇಳಂಗಿಲ್ಲ? ಭೀಮ ನಿರ್ವಿಣ್ಣನಾದ ಕಥೆ ಯಾಕೆ ಹೇಳಂಗಿಲ್ಲ ನೀವು? ಓ, ಅದು ಬೇಕಾ? ಹೇಳ್ತೇನೆ ಕೇಳ್ರಿ. ಇವರು ಬದ್ರಿಕಾಶ್ರಮವನ್ನು ದಾಟಿ ಮುಂದೆ ಹಿಮಾಲಯ ಪರ್ವತದಲ್ಲಿ ಪಾಂಡವರಿರುವಾಗ ಒಂದ್ಸಲ ಆಕಾಶದಿಂದ ಒಂದು ಹೂ ಹಾರಿ ಕೆಳಗೆ ಬಂತು. ಬಂಗಾರದ ಹೂ, ಅಂದರೆ ಬಂಗಾರದಂತೆ ಥಳಥಳ ಹೊಳೆಯತಕ್ಕಂಥ ಹೂ, ಒಳ್ಳೆ ಸುಗಂಧ, ಮೇಲ್ಗಟ್ಟಲೆ ಸುಗಂಧ ಇರ್ತಕ್ಕಂಥದ್ದು, ಸೌಗಂಧಿಕಾ ಪುಷ್ಪ ಅಂತಿಕೊಂಡಂತೆ. ಇದು ಗಂಧಮಾದನ ಪರ್ವತ ದಾಟಿ ಕುಬೇರನ ನಗರದಲ್ಲಿರ್ತಕ್ಕಂಥ ಸರೋವರದಲ್ಲಿ ಇರುವ ಕಮಲ. ಅದು ಭೀಮಸೇನ ದೇವರು ಎತ್ತಿ ದ್ರೌಪದಿ ಕೊಟ್ಟರು.
ದ್ರೌಪದಿ ಹೇಳಿದ್ರು, ನನಗೆ ಇದು ಒಂದೇ ಹೂ ಸಾಕಾಗಿಲ್ಲ, ಇನ್ನೂ ನಮ್ಮ ಹೂಗಳನ್ನು ಬೇಕು ತಂದು ಕೊಡ್ರಿ ಅಂತ. ಆದರೆ ಅಲ್ಲಿ ತನಕ ಹೋಗುವ ದಾರಿಯಲ್ಲಿ ಯಕ್ಷರು, ಅಸುರರು, ದೈತ್ಯರು, ಅನೇಕ ಜನ ಹಾದಿಯಲ್ಲಿದ್ದರು. ದ್ರೌಪದಿ ಉದ್ದೇಶ ಇವರೆಲ್ಲ ಸಾಯಲಿ ಅಂತ. ಹೂ ಬೇಕು ಅಂತ ಹಠ ಮುಖ್ಯ ಅಲ್ಲ, ಇವರೆಲ್ಲರೂ ಸಾಯಲಿ ಅಂತ. ಅದಕ್ಕೆ ಹನುಮಂತೇವರು ಹೊರಟರು. ಮಧ್ಯದಲ್ಲಿ ಇಲ್ಲ, ಹನುಮಂತ ಭೀಮಸೇನದೇವರು ಹೊರಟರು. ಮಧ್ಯದಲ್ಲಿ ಹಾದಿಯಲ್ಲಿ ಒಂದು ದೊಡ್ಡ ಬಾಲ ಕಾಣಿಸ್ತು, ಎತ್ತರ. ಭೀಮಸೇನದೇವರು ನೋಡಿದ್ರು, ಬಾಲ ಹಿಡಿಯೋದು ಒಂಥರದ ಅಪಮಾನ, ಸೇವಕ ಅಂತ ಅನ್ಸ್ಕೊಳ್ಕ. ಯಾಕೆ ಹಿಂದಿನ ಕಾಲಕ್ಕೆ ರಾಜರು ರಾಣಿ ಹೊರಟರು, ಉತ್ತರೀಯ ವಸ್ತು ಬರ್ತಿತ್ತು, ಇನ್ನು ಹಿಡ್ಕೊಂಡು ಹೋಗ್ತಾರೆ. ಅದಕ್ಕೆ ಭೀಮಸೇನದೇವರು ರಾಜರು ಅದನ್ನು ಮಾಡ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಅವರು, ಏ ಕಪಿ, ನೀನು ಬಾಲ ತರಿಸು ಅಂತ ಹೇಳಿದ್ರು. ಆಗ ಅವರು ಬೇರೆಯವರೇ ಆಗಿದ್ದ ಹನುಮಂತಿಯವರೇ ಒಂದು ರೂಪದಿಂದಲೇ ಕೂತಿದ್ರು. ಅವ್ರು ಹೇಳಿದರು, ಏನಪ್ಪ ವಯಸ್ಸಾಗ್ಯದ, ನನ್ನ ಬಾಲ ನನಗೆ ಸರಿಸ್ಲಿಕ್ಕೆ ಆಗಂಗಿಲ್ಲ, ನೀನೇ ಸರಿಸಿ ಬಾದುಕಿಟ್ಟು ಹೋಗು ಅಂತ. ಮುಂದೆ ಹೋಗರು. ಭೀಮಸೇನದೇವರು ಎತ್ತಲಿಕ್ಕೆ ಪ್ರಯತ್ನ ಮಾಡಿದ್ರು. ಮೈಯೆಲ್ಲ ಬೆವರು ಬಂತು. ಆಗಂಗಿಲ್ಲ ಅಂತೇಳಿ ದಣದು ಕೂತ್ಕೊಂಡ್ಬಿಟ್ಟು. ದಣಿಯೋದು, ಆಗಂಗಿಲ್ಲ ಅನ್ನೋದು ಭೀಮಸೇನದೇವರಿಗೆ ಅವ್ರ ಜೀವನದಲ್ಲೇ ಇಲ್ಲ. ಹಾಗಾದರೆ ಈ ಸಂದರ್ಭಕ್ಕೆ ಏನರ್ಥ? ಇದನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು? ಯಾಕೆ ಈ ರೀತಿಯಾಗಿ ಘಟನೆ ಮಾಡಿದರು? ಮುಂದೆ ಹನುಮಂತಿಯವರು ಏನು ಹೇಳಿದರು? ಭೀಮ ಏನು ಹೇಳ್ದ? ಈ ವಿಚಾರ ನಾಳಿನ ತನಕ ನೀವು ವಿಚಾರ ಮಾಡಿರಿ. ಉಳಿದ ವಿಚಾರ ನಾವು ನಾಳೆ ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಭೀಮಸೇನದೇವರಿಗೂ ಸೋಲಾಗಿದೆ. ಭೀಮಸೇನದೇವರ ಜೀವನದಲ್ಲಿ ಇಂಥ ಸೋಲುಗಳು ಬಂದಿದ್ದರೆ ಅದರ ಅರ್ಥ ಏನು? ಯಾಕೆ ಈ ರೀತಿಯಾಗಿ ಘಟನೆಗಳು ನಡೆದವು? ಇದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಅದನ್ನೇ ಈ ಶ್ಲೋಕದಲ್ಲಿ ತ್ರಿಕೋಣಪುರಂತಾಚಾರ್ಯ ತಿಳಿಸಿ ಹೇಳಿದ್ದಾರೆ. ಅದನ್ನು ವಿಚಾರ ಮಾಡೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮಯ ನಾಶಯ ಶೇಷ ನಾಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಸವಿಶ್ವ ಸದಾಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.